ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಜೀವ ರಚನಾನ ಕೇಳ್ತಾನೆ, ರಚನಾ ಇವನು ಹೇಳ್ತಾ ಇರೋದು ನಿಜನಾ? ನಿಮಗೆ ನಗು ಸೌಂಡ್ ಕೇಳಿಸ್ತಾ? ರಚನಾ ಮನಸ್ಸಲ್ಲೇ ಅನ್ಕೊತಾಳೆ, ಅತ್ತೆ ಬಗ್ಗೆ ಜೀವಾಗ ಹೇಳಿದರೆ ಅವರು ತಡ್ಕೊಳ್ಳಲ್ಲ, ಸದ್ಯಕ್ಕೆ ಮುಚ್ಚಿಡೋದೇ ಒಳ್ಳೆಯದು. ರಚನಾ ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ, ಜೀವ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಅದಕ್ಕೆ ಮನೆ ಒಳಗೆ ಒಂದು ವಾಕ್ ಮಾಡ್ತಾ ಇದ್ದೆ. ಹೌದಾ, ಹೀಗೇನೋ ಹೇಳ್ತೀಯ ಅಂತ ಬಾಲನಿಗೆ ಕೇಳಿದಾಗೆ ಬಾಲ ಹೇಳ್ತಾನೆ, ನಿಮಗೆ ನಿಜವಾಗ್ಲೂ ಮೋಹಿನಿ ನಗು ಕೇಳಿಸ್ಲಿಲ್ವಾ? ರಚನಾ ಹೇಳ್ತಾಳೆ, ಯಾವ ಮೋಹಿನಿ ಬಾಲ, ಏನು ಹೇಳ್ತಾ ಇದ್ದೀರಾ ನೀವು? ಬಾಲ ಹೇಳ್ತಾನೆ, ಅಲ್ಲಿಗೆ ಆ ಮೋಹಿನಿ ನಗು ಮಾತ್ರ ನನಗೆ ಮಾತ್ರ ಕೇಳಿಸ್ತಾ ಇದೆಯಾ? ಅದು ನನ್ನ ಹಿಡ್ಕೊಂಡ್ಬಿಡುತ್ತಾ? ಜೀವ ಹೇಳ್ತಾನೆ, ನಿಂದೊಳ್ಳೆ ಹಿಂಸೆ ಆಯಿತು ನನಗೆ, ಯಾವ ದೆವ್ವನೂ ಇಲ್ಲ ಪಿಶಾಚಿನೂ ಇಲ್ಲ, ಹೋಗಿ ಮಲ್ಕೋ. ರಚನಾ ನೀವು ಬನ್ನಿ. ಬಾಲ ಹೇಳ್ಕೊಳ್ತಾನೆ, ಇದೊಳ್ಳೆ ಕಷ್ಟ ಆಯ್ತಲ್ಲಪ್ಪ, ಈ ದೆವ್ವ ಮಾತ್ರ ನನಗೆ ಮಾತ್ರ ಕಾಟ ಕೊಡ್ತಾ ಇದೆಯಾ? ಸರಿ ಹೋಗಿ ಮಲ್ಕೋತೀನಿ. ಬೇಡ ಬೇಡ, ರೂಮ್ಗೆ ಹೋಗಿ ಮಲ್ಕೊಂಬಿಟ್ರೆ ಮತ್ತೆ ದೆವ್ವ ಬಂದು ಅಟ್ಕಾಯಿಸ್ಕೊಂಬಿಟ್ರೆ? ಬೇಡ, ಇಲ್ಲೇ ಮಲ್ಕೊತೀನಿ, ಅಟ್ಲೀಸ್ಟ್ ಕೂಕ್ಕೊಂಡ್ರೆ ಯಾರಾದರೂ 4 ಜನ ಹೆಲ್ಪಿಗೆ ಬರ್ತಾರೆ ಅಂತ ಹೇಳಿ ಅಲ್ಲೇ ಮಲ್ಕೊತಾನೆ. ರಚನಾ ಮನಸ್ಸಲ್ಲೇ ಅನ್ಕೊತಾಳೆ, ಅತ್ತೆ ಕೋಣೆಯಿಂದ ಮೊದಲಿಗೆ ನಗು ಶಬ್ದ ಕೇಳ್ತಾ ಇತ್ತು, ಆಮೇಲೆ ಅಳು ಶಬ್ದ. ಹೇಗೂ ಒಬ್ಬರೇ ಏಕಕಾಲದಲ್ಲಿ ನಗ್ತಾರೆ ಅಳ್ತಾರೆ? ಇಲ್ಲ, ಬೇರೆ ಏನೋ ಮಿಸ್ಟ್ರಿ ಇದೆ. ನಾನು ಇದುವರೆಗೂ ಅತ್ತೆನ ಸರಿಯಾಗಿ ನೋಡಿಲ್ಲ, ಅವ್ರನ್ನ ಮಾತಾಡಿಸಿಲ್ಲ. ಆದರೂ ಅವ್ರಿಗೆ ಹುಚ್ಚಿಡ್ದಿದೆ ಅಂದರೆ ನನಗ್ಯಾಕೋ ನಂಬಕ್ಕಾಗ್ತಾ ಇಲ್ಲ. ಈ ಮುಚ್ಚಿದ ಬಾಗಿಲಿಂದೆ ಪ್ರಪಂಚಕ್ಕೆ ಕಣ್ಣಿಗೆ ಕಾಣದೇ ಇರೋ ಏನೋ ಒಂದು ರಹಸ್ಯ ಇದೆ, ಪತ್ತೆ ಹಚ್ಚಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಜೀವ ಕೇಳ್ತಾನೆ, ಯಾಕ್ರಿ ನಿದ್ದೆ ಬರ್ತಾ ಇಲ್ವಾ, ಯಾಕೆ ಸುಮ್ಮನೆ ಕೂತಿದ್ದೀರಾ ಅಂತ ಕೇಳ್ತಾನೆ. ಅದರಲ್ಲೂ ನನ್ನ ಯಾಕ್ರಿ ಆ ಥರ ನೋಡ್ತಾ ಇದ್ದೀರಾ, ಏನಾಯಿತು ಅಂತ ಜೀವ ಕೇಳಿದಾಗ ಅವಳು ಪಕ್ಕದಲ್ಲಿ ಬಂದು ಕೂತ್ಕೊಂಡು, ಜೀವ ನೀವು ಅನ್ಯಾಯ ಮಾಡಿದ್ದೀರಾ, ಕೆಟ್ಟವರು ಅಂತ ಯಾರು ಏನೇ ಹೇಳಿದ್ರು ನನ್ನ ಪಾಲಿನ ಶ್ರೀರಾಮಚಂದ್ರ ನೀವೇನೆ. ಜೀವ ರಚನಾನಿಗೆ ಹೇಳ್ತಾನೆ, ನಾಳೆ ಅಪ್ಪನ ಶ್ರಾದ್ದದಲ್ಲಿ ನಾನಿರಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೀರಾ? ಹೇಳಿದ್ನಲ್ಲ ರಚನಾ, ಕೆಲವೊಂದನ್ನು ಗಳಿಸ್ಬೇಕು ಅಂದರೆ ಇನ್ನೊಂದಷ್ಟನ್ನು ಬಿಟ್ಕೊಡ್ಲೇಬೇಕಾಗುತ್ತೆ, ನೊಂದ್ಕೋಬೇಡಿ. ರಚನಾ ಜಗದೀಶ್ ಚಂದ್ರ ಅವರ ಫೋಟೋದ ಮುಂದೆ ನಿಂತ್ಕೊಂಡು, ಮಾವ ನೀವು ನಮ್ಮ ಸುತ್ತಮುತ್ತನೇ ಇದ್ದೀರಾ, ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಂತ ನನಗೆ ಗೊತ್ತು. ಜೀವನಿಗೆ ಯಾವ ಥರದ ಅನ್ಯಾಯ ನಡೀತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಗಂಡಗೆ ಆಗ್ತಾ ಇರೋ ಅವಮಾನನ ನನ್ನಿಂದ ಸಹಿಸೋಕ್ಕೆ ಆಗ್ತಾ ಇಲ್ಲ ಮಾವ. ಎದುರು ತಿರುಗಿ ಫೈಟ್ ಮಾಡೋಣ ಅಂದರೆ ಅದಕ್ಕೆ ಅವಕಾಶವೂ ಇಲ್ಲ, ಯಾಕಂದರೆ ನಾವು ಈಗ ತಾನೇ ಈ ಮನೆಗೆ ಬಂದಿದ್ದೀವಿ. ಅತ್ತೆನ ಕಾಪಾಡಬೇಕಾಗಿರೋ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ಆದರೂ ಮನಸ್ಸು ತಡೀತಾ ಇಲ್ಲ. ನಿಮಗೆ ಜೀವ ಅಂದ್ರೇ ಇಷ್ಟ, ಅದಕ್ಕೆ ಜಗತ್ತಿನ ಬಗ್ಗೆ ಕೇರ್ ಮಾಡಿದೆ ಅವ್ರ ಕೈಯಿಂದನೇ ಅಗ್ನಿಸ್ಪರ್ಶ ಮಾಡಿಸ್ಕೊಂಡ್ರಿ, ಶ್ರಾದ್ದನೂ ಅವರಿಂದನೇ ಆಗಬೇಕು ಅಂತ ಬಯಸಿದ್ರಿ. ಈಗ ನಿಮ್ಮ ಆಸೆ ವಿರುದ್ಧವಾಗಿ ರಾಣ ನಿಂತಿದ್ದಾನೆ. ನಿಮ್ಮ ಮೇಲಿನ ಪ್ರೀತಿಗೆ ಅವನೇನಾದರೂ ಕಾರ್ಯ ಕೂರೋ ಹಾಗಿದ್ರೆ ನಾನು ಜೀವನ ಥರ ಒಪ್ಕೊತಾ ಇದ್ದೆ, ಆದರೆ ಈ ಸಂದರ್ಭನ ಜೀವ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದಾನೆ. ಕಡೆ ಪಕ್ಷ ಧೂಪ ಹಾಕೋಕ್ಕಾದ್ರೂ ಜೀವನಿಗೆ ಅವಕಾಶ ಸಿಗೋದು ಬೇಡವೇನು ಮಾವ? ಏನು ಅಂಥ ದ್ವೇಷ ರಾಣನಿಗೆ? ಜೀವನಿಗೆ ನನ್ನ ಫೀಲಿಂಗ್ಸ್ನ ನಿಮ್ಮ ಮುಂದೆ ನಾನು ಒಪ್ಸಿದ್ದೀನಿ. 4 ಜನರ ಮುಂದೆ ನಿಮ್ಮ ಮಗನ ಮರ್ಯಾದೆ ನೀವೇ ಕಾಪಾಡಬೇಕು. ನಿಮ್ಮ ಆಸೆ ಏನಿತ್ತೋ ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ನಡಿಬೇಕು. ನೀವು ನಡೆಸ್ತೀರಾ ಅಂತ ನಾನು ನಂಬಿದ್ದೀನಿ. ಇಲ್ಲಿ ಕನಕಾಂಬರಿ ಭಾಮಿನಿನ ತೋರಿಸ್ತಾರೆ. ಭಾಮಿನಿ, ನೀನ್ಯಾಕೆ ಕೆಲಸ ಮಾಡ್ತಾ ಇದೀಯ ಅಂತ ಕನಕಾಂಬರಿ ಕೇಳ್ತಾಳೆ. ನೀನು ಬೇರೆ ಕೆಲಸ ಮಾಡೋಗು, ಲೀಲಾ ಬಂದು ಮಾಡ್ತಾಳೆ. ಬಾಲ ಬಂದು ಈಶ್ವರ್ ಅವರಿಗೆ ಕೇಳ್ತಾನೆ, ಮಾವ ಮನೆಯವರೇ ಎಲ್ಲ ಕೆಲಸ ಮಾಡಿಕೊಂಡು ಒದ್ದಾಡೋ ಬದಲು ಯಾವುದಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಆರ್ಡ್ರ್ ಕೊಡ್ಬೋದಿತ್ತಲ್ಲ, ಎಲ್ಲ ಕೆಲಸನೂ ನೀವೇ ಮಾಡ್ತಾ ಇದ್ದೀರಾ. ನಮ್ಮ ಮಗುಗೆ ಆಯಮ್ಮ ತಿನ್ನಿಸೋದಕ್ಕೂ ನಾವೇ ತಿನ್ನಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? ನಾವು ಚೆನ್ನಾಗಿರಬೇಕು, 4 ಮಂದಿ ಮುಂದೆ ನಾವು ತಲೆ ಎತ್ತಿ ನಡಿಬೇಕಂತ ನಮ್ಮಣ್ಣ ಇರೋವರೆಗೂ ತುಂಬ ಕಷ್ಟಪಟ್ಟ, ಅವರಿಗೋಸ್ಕರ ನಾವು ಒಂದು ದಿನ ಶ್ರಮ ಪಡೋಕ್ಕಾಗಲ್ವಾ? ಬಾಲ ಹೇಳ್ತಾನೆ, ಸಾರಿ ಮಾವ, ನಿಮ್ಮ ಭಾವನೆನ ಅರ್ಥ ಮಾಡ್ಕೊಳ್ದೆ ಬಾಯಿ ಜಾರ್ಬಿಟ್ಟೆ ಅನಿಸುತ್ತೆ ನಾನು. ಇಲ್ಲ ಕಣಪ್ಪ, ಈಗಿನ ಜನ್ರೇಷನ್ ಯೋಚನೆ ಮಾಡೋದೇ ಹೀಗೆ. ಬಾಲ ಹೇಳ್ತಾನೆ, ನನ್ನನ್ನು ನ್ಯೂ ಜನ್ರೇಷನ್ ಅಂತ ಹೇಳಿದ್ರಾ? ನಾವೆಲ್ಲ 90s ಕಿಡ್ಡು, ನಮ್ಮನ್ನ ಈಗಿನ ಜನ್ರೇಷನ್ ಅವರು ಬೂಮರ್ಸ್ ಅಂತ ಕರೀತಾರೆ. ಈಶ್ವರ್ ಅವರು ಹೇಳ್ತಾರೆ, ಬೂಮರ್ಸ್ ಅಂದರೆ ಅಂತ ಕೇಳಿದಾಗ ಬಾಲ ಹೇಳ್ತಾನೆ, ಹಳೆಯದನ್ನು ಮರೆಯೋಕ್ಕಾಗದೆ ಹೊಸದಕ್ಕೂ ಅಡ್ಜಸ್ಟ್ ಆಗದೆ
ಕಚ್ಚೋರು ಅಂತ ಅರ್ಥ. ಈಶ್ವರ್ ಹೇಳ್ತಾರೆ, ಹಾಗಾದರೆ ಈಗಿನ ಹುಡುಗರಿಗೆ ಏನಂತ ಕರೀತಾರಪ್ಪ? ಬಾಲ ಹೇಳ್ತಾನೆ, 2000 ಇಸ್ವಿನ ಆಸ್ಪಾಸ್ನ 2K ಕಿಡ್ಸ್ ಅಂತಾರೆ. ಅದಾದ ನಂತರದವ್ರನ್ನ ಜೆನೆಕ್ಸ್ ಅಂತಾರೆ. ಈಗಿನ ಲೇಟೆಸ್ಟು ಜೆನ್ಜಿ. ಆಗ ಈಶ್ವರ್ ಅವ್ರು ಹೇಳ್ತಾರೆ, ನಮ್ಮ ಕಾಲದಲ್ಲಿ 20 ವರ್ಷಕ್ಕೆ ಜನ್ರೇಷನ್ ಬದಲಾಗ್ತಾ ಇತ್ತಪ್ಪ, ಈಗೆಲ್ಲ 10 ವರ್ಷಕ್ಕೆ ಆಗಿಬಿಟ್ಟಿದೆ ನೋಡು ಅಂತ ಹೇಳಿದಾಗ ಬಾಲ ಹೇಳ್ತಾನೆ, 10 ವರ್ಷಕ್ಕೆಲ್ಲ ಒಂದ್ಸಲ ಜನ್ರೇಷನ್ ಚೇಂಜ್ ಆಗಿಬಿಡುತ್ತೆ ಈಗ. ಆಗ ಈಶ್ವರ್ ಅವ್ರು ಹೇಳ್ತಾರೆ, ನಿಮ್ಮನ್ನೆಲ್ಲ ಬೂಮರಲ್ಲ ಅಂತ ಕರೆದ್ರೆ ನಮ್ಮನ್ನ ಏನಂತ ಕರೀತಾರಪ್ಪ? ಬಾಲ ಹೇಳ್ತಾನೆ, ಬೂಮರ್ ಮ್ಯಾಕ್ಸ್. ಅದೇ ಟೈಮ್ಗೆ ಸರಿಯಾಗಿ ಕನಕಾಂಬರಿ ಬರ್ತಾಳೆ. ಈಶ್ವರ್ ಇನ್ನೂ ಫೋಟೋ ರೆಡಿಯಾಗಿಲ್ವಾ? ನೆಂಟರು ಸಂಬಂಧಿಕರು ಎಲ್ಲ ಬರೋ ಹೊತ್ತಾಯಿತು, ಬೇಗ ರೆಡಿಯಾಗಲಿ, ಹರಟೆ ಹೊಡಿತಾ ನಿಂತಿರಬೇಡ. ಇಲ್ಲಿ ಭಾಮಿನಿ ದೇವಿ ಹತ್ರ ಬಂದು, ದೇವಿ ಪುರೋಹಿತರೆಲ್ಲ ಎಷ್ಟು ಗಂಟೆಗೆ ಬರ್ತಾರಂತೆ? ದೇವಿ ಹೇಳ್ತಾಳೆ, ಫೋನ್ ಮಾಡಿದ್ದೆ ಚಿಕ್ಕಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಂತ ಹೇಳಿದರು. ಇಲ್ಲಿ ಜೀವ ರಾಣನ ರೂಮ್ ಹತ್ರ ಬಾಗಿಲು ಕಾಯ್ಕೊಂಡು ನಿಂತಿರ್ತಾನೆ. ಬಾಲ ಡೋರ್ ಓಪನ್ ಮಾಡಿ ಕಪ್ಪು ಅಂದ್ಕೊಂಡು ಬರ್ತಾನೆ. ರಾಣ ಜೀವನ್ಗೆ ಕೇಳ್ತಾನೆ, ಬ್ರೋ ನೀನು ಯಾಕೆ ನನ್ನ ರೂಮ್ ಹತ್ರ ವಾಚ್ಮೆನ್ ಕೆಲಸ ಮಾಡ್ತಾ ಇದೀಯಾ? ನೀನು ಮನೇಲಿ ಇರಬಾರ್ದು ಅಂತ ಆರ್ಡ್ರ್ ಮಾಡಿದ್ನಲ್ವಾ? ಜೀವ ಹೇಳ್ತಾನೆ, ರಾಣ ಅಪ್ಪನ ಶ್ರಾದ್ದ, ನಾನು ಮನೇಲಿಲ್ಲ ಅಂದರೆ ಬರೋ ಅಪ್ಪನ ಸ್ನೇಹಿತರು ನೆಂಟರು ಪ್ರಶ್ನೆ ಮಾಡ್ತಾರೆ. ಯಾರನ್ನ ಅಂತ ರಾಣ ಕೇಳಿದಾಗ ಜೀವ ಹೇಳ್ತಾನೆ, ಮನೆಯವ್ರನ್ನ. ನಮ್ಮ ತರಾಟೆಗಳು ಹೊರ ಜಗತ್ತಿಗೆ ಗೊತ್ತಾಗೋದು ಬೇಡ ಅಂತ ನನ್ನ ಭಾವನೆ. ರಾಣ ಹೇಳ್ತಾನೆ, ಇದೇ ಭಾವನೆ ಸ್ಮಶಾನದಲ್ಲಿ ನನ್ನ ಕೈಯಿಂದ ಕಿಚ್ಚಿನ ಕೊಳ್ಳಿನ ತಗೊಂಡೆ ಅಲ್ವಾ, ಆವಾಗ ಎಲ್ಲೋಗಿತ್ತು? ಜನಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದಂತ ನಿನಗೆ ಯೋಚನೆನೇ ಬರಲಿಲ್ವಾ ಬ್ರೋ? ಆಗ ಜೀವ ಹೇಳ್ತಾನೆ, ರಾಣ ಆಗಿನ ಎಮೋಷನ್ನೇ ಬೇರೆ ಇತ್ತು, ನಿನಗೆ ಹರ್ಟ್ ಮಾಡಬೇಕು ಇಂಟೆನ್ಷನ್ನು ನನಗಿರಲಿಲ್ಲ. ರಾಣ ಹೇಳ್ತಾನೆ, ಹೇ ಈ ಕಾಕನ್ ಬುಲ್ ಸ್ಟೋರಿನೆಲ್ಲ ನನ್ನ ಹತ್ರ ಹೇಳಬೇಡ, ನೀನು ಮಾಡೋ ಪ್ರತಿಯೊಂದನ್ನು ನನಗೆ ಹರ್ಟ್ ಮಾಡುತ್ತೆ ಕಣೋ, ಅದಕ್ಕೆ ನೀನಂದರೆ ನನಗೆ ಅಲರ್ಜಿ. ಜೀವ ಹೇಳ್ತಾನೆ, ನಿನ್ನ ಫೀಲಿಂಗ್ಸ್ನ ನನಗೆ ಅರ್ಥ ಆಗುತ್ತೆ ರಾಣ, ಆದರೆ ಒಂದೇ ಒಂದು ರಿಕ್ವೆಸ್ಟು, ಅಪ್ಪನಿಗೆ ಶ್ರಾದ್ದನ ನೀನೇ ಮಾಡು, ನನಗೆ ಯಾವ ಆಕ್ಷೇಪಣೆನೂ ಇಲ್ಲ, ನನ್ನಿಂದ ನಿನಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ, ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರ್ತೀನಿ, ಅಪ್ಪನಿಗೆ ಧೂಪ ಹಾಕೋ ಅವಕಾಶ ಮಾತ್ರ ಮಾಡಿಕೊಡು ರಾಣ. ರಾಣ ಹೇಳ್ತಾನೆ, ನೀನು ಯಾಕೆ ಧೂಪ ಹಾಕಬೇಕು ಅಂತ. ಆಗ ಜೀವ ಹೇಳ್ತಾನೆ, ನಾನು ಅವ್ರ ಮಗ, ಹಳೆಯಾದ ತಂದೆಗೆ ಧೂಪ ಹಾಕೋದು ಮಗನ ಕರ್ತವ್ಯ. ರಾಣ ಹೇಳ್ತಾನೆ, ಈ ಕರ್ತವ್ಯ ಪ್ರಜ್ಞೆ ನನ್ನ ವಿಷಯದಲ್ಲಿ ಯಾಕಿರಲ್ಲ ಅನ್ನೋದೇ ಬ್ರೋ ನನ್ನ ಪ್ರಾಬ್ಲಮ್ಮು. ಅವತ್ತು ಸ್ಮಶಾನದಲ್ಲಿ ಬಾರೋ ರಾಣ, ನೀನು ನನ್ನ ತಮ್ಮನೇ, ಇಬ್ಬರೂ ಸೇರಿ ಅಪ್ಪನ ಚಿತೆಗೆ ಅಗ್ನಿಸ್ಪರ್ಶ ಮಾಡೋಣ ಅಂತ ಏನಾದರೂ ಕರೆದಿದ್ದಿದ್ರೆ ನಾನೂ ಜಗದೀಶ್ ಚಂದ್ರ ಅವರ ಮಗನೇ ಅಂತ ನಾನು ಇವತ್ತು ನಿನ್ನನ್ನು ಕನ್ಸಿಡರ್ ಮಾಡ್ತಾಯಿದ್ದೆ. ಆದರೆ ನನಗೆ ನೀನು ಅಲ್ಲೂ ಅನ್ಯಾಯ ಮಾಡಿಬಿಟ್ಟಲ್ಲ ಬ್ರೋ, ಹೇಗೆ ಟಾರ್ಗೆಟ್ ಮಾಡಲಿ ನಾನು? ಜೀವ ಹೇಳ್ತಾನೆ, ರಾಣ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂದಾಗ ರಾಣ ಹೇಳ್ತಾನೆ, ನೋ ಆರ್ಗ್ಯುಮೆಂಟ್ಸ್, ನೀನು ಶ್ರಾದ್ದದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಮ್ಮಪ್ಪನಿಗೆ ನೀನು ಧೂಪ ಹಾಕೋ ಹಾಗಿಲ್ಲ, ಎಡೆ ಊಟನ ನೀನು ತಿನ್ನೋ ಹಾಗಿಲ್ಲ, ದಟ್ಸ್ ಮೈ ಆರ್ಡರ್, ನಾವು ಗೆಟ್ ಔಟ್ ಬ್ರೋ. ಇಲ್ಲಿ ಲಾಯರ್ ಭರಣ ಸರ್ ಸಂಜೀವನ ಹತ್ರ ಬಂದ್ಬಿಟ್ಟು, ಸಂಜೀವ ಶ್ರಾದ್ದ ಕಾರ್ಯ ಎಲ್ಲ ಸರಾಗವಾಗಿ ನಡೀತಾ ಇದೆ ತಾನೇ? ಹ್ಞೂ ಅಂಕಲ್ ಅಂತ ಜೀವ ಹೇಳಿದಾಗ, ಮತ್ತ್ಯಾಕೆ ಹೊರಗಡೆ ನಿಂತಿದ್ದೀಯ, ಬಾ ಒಳಗಡೆ ಹೋಗೋಣ. ಜೀವ ಹೇಳ್ತಾನೆ, ಅಂಕಲ್ ನಾನು ಒಳಗಡೆ ಹೋಗೋ ಹಾಗಿಲ್ಲ, ನಡೆದ ವಿಷಯ ಎಲ್ಲ ಭರಣ ಸರ್ಗೆ ಹೇಳ್ತಾನೆ. ಆಗ ಭರಣ ಸರ್ ಹೇಳ್ತಾರೆ, ಸಂಜೀವ ಧೂಪ ಹಾಕಬೇಕಾಗಿರೋದು ದೊಡ್ಡ ಮಗನಾದ ನಿನ್ನ ಹಕ್ಕು, ಅದನ್ನು ರಾಣನಿಗೆ ಹೇಗೆ ಬಿಟ್ಕೊಡ್ತೀಯ ನೀನು? ಬಾ ರಾಣನಿಗೆ ಇವತ್ತು ಪಿತ್ತಳಿಸ್ಬಿಡ್ತೀನಿ ಅಂತ ಹೇಳಿದಾಗ, ಬೇಡ ಅಂಕಲ್, ನಾನೇ ನನ್ನ ಹಕ್ಕನ್ನು ಅವನಿಗೆ ಬಿಟ್ಕೊಟ್ಟಿದ್ದೀನಿ ಅಂತ ಜೀವ ಹೇಳ್ತಾನೆ. ಭರಣ ಸರ್ ಹೇಳ್ತಾರೆ, ಅದು ಹೇಗೋ ನಿನ್ನ ಹಕ್ಕನ್ನು ಅವ್ನು ಕಿತ್ಕೊತಾನೆ, ನಿನ್ನ ಕೈಯಿಂದನೇ ಶ್ರಾದ್ದ ಕಾರ್ಯ ಆಗಬೇಕು ಅಂತ ಜಗದೀಶನ ಆಸೆ ಅಲ್ವಾ? ಜೀವ ಹೇಳ್ತಾನೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅಪ್ಪನ ಅತಿಯಾದ ಪ್ರೀತಿ ಅವ್ರು ಬೆಳೆಸಿರೋ ಕೂಡು ಕುಟುಂಬದ ಮೇಲೆ ಮೂಲ ಆಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ. ರಾಣ ನನ್ನ ತಮ್ಮ, ಅವನಿಗೂ ಅಪ್ಪನ ಮೇಲೆ ನನ್ನಷ್ಟೇ ಪ್ರೀತಿ ಇದೆ. ಅಪ್ಪನ ಅಂತಿಮ ಸಂಸ್ಕಾರಕ್ಕೂ ಅವನಿಗೆ ಅವಕಾಶ ಸಿಗಲಿಲ್ಲ, ಕಡೆ ಪಕ್ಷ ಶ್ರಾದ್ದ ಮಾಡಿ ಆದರೂ ಅವ್ರ ಮಗ ಅನ್ಸ್ಕೋಬೇಕು ಅಂತ ಇದ್ದಾನೆ. ಇದರಲ್ಲಿ ತಪ್ಪೇನಿದೆ ಅಂಕಲ್? ಅಂತ ಶ್ರೀರಾಮನೇ ತಂದೆ ಮಾತಿಗೋಸ್ಕರ ಭರತನಿಗೆ ರಾಜಭಾರ ಬಿಟ್ಕೊಡ್ಲಿಲ್ವಾ ಅಂತ ಜೀವ ಹೇಳಿದಾಗ ಭರಣ ಸರ್ ಹೇಳ್ತಾರೆ, ಭರತ ಅವ್ರ ಅಣ್ಣನಿಗೆ ನಿಷ್ಠನಾಗಿದ್ದ, ಆದರೆ ಇವನು ಶಕುನಿ ಕಣೋ, ಅವನ ನೀತಿನೂ ಸರಿ ಇಲ್ಲ, ನಿಯತ್ತು ಸರಿ ಇಲ್ಲ. ಜೀವ ಹೇಳ್ತಾನೆ, ಅವನು ಹಾಗಾಗೋ ಕಾರಣ ನಾನೇ.
ಅದಕ್ಕೊಂದು ಸಣ್ಣ ಪ್ರಾಯಶ್ಚಿತ್ತನೇ ಇದು. ಭರಣ ಸರ್ ಹೇಳ್ತಾರೆ, ಜಗದೀಶನ್ಗಿಂತ ನಿನಗೆ ಜಾಸ್ತಿ ಗೊತ್ತಿದೆಯಾ? ಅವನಿಗೆ ಯಾರ್ಯಾರು ಹೆಂಗಂಗಂತ ಗೊತ್ತಿತ್ತು ಕಣೋ. ಅದಕ್ಕೆ ಅವನು ನಿನ್ನನ್ನು ಮಾತ್ರ ನಂಬಿದ. ಜೀವ, ಅಂಕಲ್, ಅಪ್ಪನ ಕಾರ್ಯ ಚೆನ್ನಾಗಾಗಬೇಕು. ಯಾವುದೇ ಗಲಾಟೆಗಳು ಬೇಡ. ಎಲ್ಲ ಶಾಂತವಾಗಿ ನಡೀಲಿ ಪ್ಲೀಸ್. ಭರಣಿ ಸರ್ ನಗುತ್ತಾ, ಈ ತ್ಯಾಗ ಅನ್ನೋ ರೋಗ ಒಳ್ಳೆಯವ್ರಿಗೆ ಯಾಕೆ ಅಂಟ್ಕೊಳ್ಳುತ್ತೋ ಕರ್ಮ. ಸರಿ ಬಿಡು, ಬಾ ಒಳಗೆ. ಆಯ್ತಪ್ಪ, ಶ್ರಾದ್ದ ಕಾರ್ಯಗಳಿಗೆ ನಿಮ್ಮ ತಮ್ಮ ರಾಣನೇ ಕೂತ್ಕೊಳ್ಳಿ. ನಾನೇನು ಕಿರಿಕ್ ಮಾಡಲ್ಲ. ಅಟ್ಲೀಸ್ಟ್ ಧೂಪ ಹಾಕೋಕ್ಕಾದ್ರೂ ಬಾರ ಸಂಜೀವ. ಜೀವ ಹೇಳ್ತಾನೆ, ಕಾರ್ಯ ಮುಗಿಯೋವರೆಗೂ ಒಳಗೆ ಬರಲ್ಲ ಅಂತ ಹೇಳಿದ್ದೀನಿ ನಾನು. ಭರಣಿ ಸರ್ ಹೇಳ್ತಾರೆ, ಇದೆಲ್ಲ ಒಳ್ಳೆ ಪೀಕ್ಲಾಟ ಅಲ್ವೋ? ಅಪ್ಪನಿಗೆ ಹಿರಿ ಮಗ ಧೂಪ ಹಾಕಬಾರ್ದು ಅಂದರೆ ಹೇಗೋ? ಜೀವ ಹೇಳ್ತಾನೆ, ಅದು ಹಾಗೇನೆ, ನೀವು ತಾಳ್ಮೆ ಕಳ್ಕೊಬೇಡಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಲ್ಲಿಂದ ಜೀವ ಹೊಂಟೋಗ್ತಾನೆ. ಆಗ ವರ್ಣ ಸರ್ ಅನ್ಕೊತಾರೆ, ನೀನು ಏನೇ ಮಾಡಿದ್ರು ನಿಮ್ಮಪ್ಪ ಒಳಗಡೆ ಕರ್ಸ್ಕೊಂತಾರ ಅನ್ನೋ ನಂಬಿಕೆ ನನಗಿದೆ. ಅದರಲ್ಲೂ ನಿನ್ನ ಕೈಲೇ ಧೂಪ ಹಾಕ್ಸ್ಕೊತಾನೆ. ನೋಡ್ತಾ ಇರು. ಇಲ್ಲಿ ರಚನಾ ಬಂದು ದೇವಿ ಹತ್ರ, ದೇವಿ ನೀನು ಇಲ್ಲೇ ಇದೆಯಾ? ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೆ. ದೇವಿ ಕೇಳ್ತಾಳೆ, ಯಾಕತ್ಗೆ ಏನಾದರೂ ಬೇಕಿತ್ತಾ ಅಂತ. ಆಗ ರಚನಾ ಹೇಳ್ತಾಳೆ, ಇಲ್ಲ, ಇವತ್ತು ಮಾವನವ್ರ ಶ್ರಾದ್ದ ಅಲ್ವಾ, ಹೋಗಿ ಅತ್ತೆಯವ್ರನ್ನ ಕರ್ಕೊಂಬರೋಣ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಅವರು ಶ್ರಾದ್ದಕ್ಕೆ ಬರ್ತಾ ಇಲ್ಲ. ಒಂದು ಕಡೆ ದೊಡ್ಡಪ್ಪನ ಸಾವಿಂದ ಅವ್ರು ತುಂಬ ನೊಂದಿದ್ದಾರೆ. ಇನ್ನೊಂದು ಕಡೆ ಸಂಜೀವಣ್ಣ ಮನೆಗೆ ವಾಪಸ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸಾಲೋದಕ್ಕೆ ಹುಷಾರು ಬೇರೆ ಇಲ್ಲ ಅವರಿಗೆ. ರಚನಾ ಕೇಳ್ತಾಳೆ, ಏನಾಗಿದೆ ಅವರಿಗೆ? ಹುಷಾರಿಲ್ಲ ಅಂದರೆ ಯಾವ ಥರ ಹುಷಾರಿಲ್ಲ? ಅಲ್ಲಿಗೆ ಕನಕಾಂಬರಿ ಬಂದು, ರಚನಾ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊ, ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ಬರಬೇಡ. ದೇವಿ ಹೇಳ್ತಾಳೆ, ಅಮ್ಮ ಅಂತ. ಅದಕ್ಕೆ ಕನಕಾಂಬರಿ, ನೀನು ಸ್ವಲ್ಪ ಸುಮ್ಮನೆ ಇರು ದೇವಿ. ನೋಡು ರಚನಾ, ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಷ್ಟೇ. ಯಾಕೆ, ಏನು, ಯಾತಕ್ಕೆ, ಇದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಷ್ಟೇ. ರಚನಾ ಹೇಳ್ತಾಳೆ, ಏನತ್ತೆ ಹೀಗಂದ್ಬಿಟ್ರಿ? ನಾನು ಈ ಮನೆ ಸೊಸೆ. ಕನಕಾಂಬರಿ ಕೇಳ್ತಾಳೆ, ಯಾವಾಗಲಿಂದ? ನಿನ್ನ ಗಂಡ ಈ ಮನೆ ಬಿಟ್ಟು ಹೋಗಿ 8 ವರ್ಷ ಆಯಿತು. ಒಂದು ದಿನನೂ ತಿರುಗಿ ನೋಡಲಿಲ್ಲ. ಆಗ್ಲಿಂದ ಅಕ್ಕನ ನೋಡ್ಕೋತಾ ಇರೋದು ನಾವು. ನೆನ್ನೆ ಮೊನ್ನೆ ಬಂದು ನೀನು ನಮ್ಮನ್ನೇ ಪ್ರಶ್ನೆ ಮಾಡ್ತೀಯಾ ಸೊಸೆ ಅನ್ನೋ ಹೆಸರಲ್ಲಿ? ರಚನಾ ಹೇಳ್ತಾಳೆ, ಅತ್ತೆ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅತ್ತೆ ಮೇಲಿಂದ ಅಕ್ರೆಯಿಂದ ಕೇಳಿದೆ ಅಷ್ಟೇ. ಆಗ ಕನಕಾಂಬರಿ ಹೇಳ್ತಾಳೆ, ನಿನ್ನ ಕನಸನ್ನು ನನಗೆ ಅರ್ಥ ಆಗುತ್ತೆ ರಚನಾ. ಇನ್ಫ್ಯಾಕ್ಟ್ ಅದು ನ್ಯಾಯವಾದದ್ದು ಸಹ. ಆದರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ. ದೊಡ್ಡೋರು ಒಂದು ವಿಷಯನ ನಿರ್ಧಾರ ಮಾಡ್ತಾರ ಅಂದರೆ ಅದು ಈ ಮನೆ ಒಳ್ಳೇದಕ್ಕೆ ಅಂತ ನೀನು ತಿಳ್ಕೋಬೇಕು. ನಮ್ಮ ಭಾವ ಅಂದರೆ ನಿಮ್ಮ ಮಾವನವರು ಯಾವಾಗಲೂ ಬಿಸ್ನೆಸ್ಸು ಅಂತ ಮನೇಲೇ ಇರ್ತಾ ಇರಲಿಲ್ಲ. ಸಂಜೀವ ಮಾಡಿದ ಮೋಸಕ್ಕೆ ಅಕ್ಕ ರೂಮ್ನಿಂದ ಹೊರಗಡೆನೆ ಬರ್ತಾ ಇರಲಿಲ್ಲ. ಎಷ್ಟೋ ವರ್ಷದಿಂದ ಎಲ್ಲರನ್ನು ನಿಭಾಯಿಸ್ಕೊಂಡು ಬರ್ತಾ ಇರೋದು ನಾನೇ. ಈ ಮನೆ ಹಿರಿಯಳಾಗಿ ಅತಿ ಹೆಚ್ಚು ಭಾರನ ಹೊರ್ತಾ ಇರೋದು ನಾನು. ಸ್ವಲ್ಪ ತಾಳ್ಮೆಯಿಂದ ಇರು, ಈ ಮನೆಗೆ ಅಡ್ಜಸ್ಟ್ ಆಗು. ನಮ್ಮನ್ನು ಅನುಸರಿಸ್ಕೊಂಡು ನಡಿ. ಮೊದಲು ಒಳ್ಳೆ ಸೊಸೆ ಅಂತ ಹೆಸರು ತಗೋ. ಆಮೇಲೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ಒಂದೊಂದಾಗಿ ನಿನಗೆ ವಹಿಸ್ತೀನಿ. ಅಲ್ಲಿವರೆಗೂ ಅವಸರ ಪಡಬೇಡ, ನಮ್ಮನ್ನು ಪ್ರಶ್ನೆ ಮಾಡಬೇಡ. ಇಲ್ಲಿ ಕನಕಾಂಬರಿ ಮನಸ್ಸೊಳಗೆ ಮಾತಾಡ್ಕೊಳ್ತಾ ಬರ್ತಾಳೆ, ಇಷ್ಟು ವರ್ಷ ಕಾಯ್ತಿರೋ ಗಳಿಗೆ ಬಂದ್ಬಿಡ್ತೆ ಕಣೆ ಅಕ್ಕ. ಆವತ್ತು ನೀವೆಲ್ಲರೂ ಸೇರಿ ನನ್ನ ಗಂಡನ ಸಾಯಿಸಿ ನನ್ನ ಮುತ್ತೈದೆತನನ ದೂರ ಮಾಡಿದ್ರಲ್ಲ, ಅದ್ರ ಲೆಕ್ಕಾಚಾರನ ಇವತ್ತು ಚುಕ್ತಾ ಮಾಡ್ತೀನಿ ನಿನಗೆ. ಒಬ್ಬ ಹೆಣ್ಣಿಂದ ಕುಂಕುಮನ, ಬಳೆನ, ಹೂವನ್ನ ಕಿತ್ಕೊಳ್ಳೋದು ಎಷ್ಟು ದೊಡ್ಡ ಪಾಪ ಅನ್ನೋದನ್ನ ನಿನಗೆ ಅರ್ಥ ಮಾಡಿಸ್ತೀನಿ ನಾನು. ಕನಕಾಂಬರಿ ಪದ್ಮಜ ಅವರ ಬಾಗ್ಲನ್ನು ಬಡಿತಾ, ಅಕ್ಕ, ಇವತ್ತು ಬಹಳ ವಿಶೇಷವಾದ ದಿನ. ಸ್ವಲ್ಪ ಹೊತ್ತು ಬಿಟ್ಟು ನೀನು ರೆಡಿ ಇರು. ಯಾಕೆ ಅಂತ ಪದ್ಮಜ ಅವ್ರು ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಏನಕ್ಕ ನೀನು ಹೀಗೆ ಕೇಳ್ತಾ ಇದೀಯಾ? ಶಾಸ್ತ್ರಗಳೆಲ್ಲ ಮಾಡಬೇಕಲ್ವ ನಿನಗೆ? ಇಲ್ಲಿ ರಚನನಿಗೆ ದೇವಿ ಹೇಳ್ತಾಳೆ, ಅತ್ತಿಗೆ, ಅಮ್ಮನ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ಅವರು ನಾರ್ಮಲಿ ಯಾರ ಮೇಲೂ ರೇಗಲ್ಲ, ತುಂಬ ಕಾಮಾಗಿರ್ತಾರೆ. ದೊಡ್ಡಪ್ಪ ಹೋಗಿದ್ದು ದೊಡ್ಡಮ್ಮನ ಹೆಲ್ತ್ ಇಶ್ಯೂಸು, ಈ ಮನೇಲಿ ಆಗ್ತಾ ಇರೋ ಗಲಾಟೆಗಳು, ಇವೆಲ್ಲ ಅವ್ರ ನೆಮ್ಮದಿನ ಕಿತ್ಕೊಳ್ತಾ ಇದೆ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಘಾಟಾಗಿ ಮಾತಾಡ್ಬಿಟ್ರು. ಏನೋ ಅನ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ರಚನಾ ಮಾತಾಡ್ಕೊತಾಳೆ, ಒಬ್ರಿಗೆ ಹುಷಾರಿಲ್ಲ ಅಂದರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ನ ಕೊಡೋದು ಬಿಟ್ಟು ರೂಮಲ್ಲಿ ಕೂಡ ಹಾಕೋದಂದರೆ ಏನು? ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.